ಇಲ್ಲಿ ಇಳಿದ ಕೂಡಲೇ ಇಲ್ಲಿ ಲೈಟ್ ಕಂಬ ಬಿದ್ದಿದೆ. ಮೂರು ವಿದ್ಯುತ್ ಕಂಬಗಳು ಬಿದ್ದಂಥ ಸಂದರ್ಭದಲ್ಲಿ ಓಡುತ್ತಿದ್ದ ಮಕ್ಕಳನ್ನು ಕೈ ಹಿಡಿದು ಎಳಿತಿದ್ದಾರೆ. ಇಲ್ಲ ಕಂಬ ಆಡ್ತಿತ್ತು, ಇವ ಮುಂದೆ ಓಡಬೇಡ ಅಂತ ಹೇಳಿದ್ದೆ, ಸಿದೋಳಿ ಆಗ ನಾನು ಹೇಳಿದೆ, ಆಗ ಬಿತ್ತು. ಜಸ್ಟ್ ನೀವು ಎಳೆದಿದ್ರೆ ಅವ ನಿಂತಲ್ಲೇ ಬಿದ್ದದ್ದು. ಘಟನೆ ನಡೆದ ಸ್ಥಳ ಬರಿಮಾರ್ನಲ್ಲಿ ಮರ ಬಿದ್ದಂಥ ಸ್ಥಳದಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ಅಪಘಾತ ಅಥವಾ ಆಕಸ್ಮಿಕವಾಗಿ ಬಹಳಷ್ಟು ಆಪತ್ತಾಗುವಂಥ ಸೂಚನೆಗಳಿತ್ತು. ಅಲ್ಲಿಂದ ಬಂದಂತಹ ಬಸ್ಸು ಇಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ಇಲ್ಲಿ ಡ್ರಾಪ್ ಮಾಡಿ ಈ ಸ್ಥಳದಲ್ಲಿ ಅಂದರೆ ಆ ದೇವಸ್ಥಾನದ ಹಿಂಭಾಗದಲ್ಲಿ ಇಲ್ಲಿ ಡ್ರಾಪ್ ಮಾಡಿ ಇಲ್ಲಿಂದ ತೆರಳುತ್ತಾ ಇದ್ದರು. ಈ ವೇಳೆ ಇಲ್ಲಿದ್ದಂತಹ ಲೈಟ್ ಕಂಬಗಳೆಲ್ಲ ದಾರೆಗಳಿವೆ. ಈಗ ಅದನ್ನ ರಿಪೇರಿ ಮಾಡ್ತಾ ಇದ್ದಾರೆ ನೋಡಿ, ಇದೆಲ್ಲ ದಾರೆಗಳಿವೆ. ಕೆಲವು ಮಕ್ಕಳು ಗ್ರೇಟ್ ಎಸ್ಕೇಪು, ಜಸ್ಟ್ ಮಿಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ಇಳಿದ ಕೂಡಲೇ ಇಲ್ಲಿ ಲೈಟ್ ಕಂಬ ಬಿದ್ದಿದೆ. ಆನಂತರ ಇಲ್ಲಿ ಇಳಿದ ಕೂಡಲೇ ಅಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ. ಎಲ್ಲ ಲೈಟ್ ಕಂಬ, ಇಲ್ಲಿ ಒಂದು ಲೈಟ್ ಕಂಬ ಅಲ್ಲ, ಇದೊಂದು ಲೈಟ್ ಕಂಬ ಇದೆ. ಅದರ ಜೊತೆಗೆ ಅಲ್ಲಿ ಮತ್ತೊಂದು ಲೈಟ್ ಕಂಬ ಬಿದ್ದಿದೆ. ಅದನ್ನು ಕೂಡ ಗಮನಿಸ್ತಾ ಇದ್ರಿ ನೋಡಿ. ಇಲ್ಲಿಯೂ ಕೂಡ ಇಲ್ಲೊಂದು ಲೈಟ್ ಕಂಬ ಇದೆ. ಆನಂತರ ಇಲ್ಲೊಂದು ವಿದ್ಯುತ್ ಕಂಬ ಇರುವಂತಹದ್ದು. ಇದು ಇಲ್ಲಿದ್ದಂತಹ ಮಕ್ಕಳನ್ನು ಮಾತಾಡಿಸಬೇಕು. ಯಾಕೆ ಮಾತಾಡಿಸಬೇಕು ಅಂತಂದರೆ ಜಸ್ಟ್ ಮಿಸ್ ಆಗಿದ್ದಾರೆ ಮತ್ತು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಅವರನ್ನು ದೇವರು ಕಾಪಾಡಿದ್ದಾರೆ. ಈಗ ಆ ಬಸ್ಸಿನಲ್ಲಿದ್ದಂಥ ಇಬ್ಬರು ಮಕ್ಕಳು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ಒಬ್ಬರನ್ನು ಎಳೆದು ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಏನಾಯ್ತಮ್ಮ, ನೀವು ಬಸ್ಸಲ್ಲೇ ಇದ್ರಾ? ಅದೇ ಬಸ್ಸಲ್ಲಿ ಬಂದು ಆ ಬಸ್ಸು ಎಷ್ಟೊತ್ತಿಗೆ ಅಲ್ಲಿಂದ ಹೊರಟದ್ದು? ಇಲ್ಲಿಗೆ ಎಷ್ಟೊತ್ತಿಗೆ ತಲುಪ್ತು? ಅಲ್ಲಿಗೆ 4:15 ಅಲ್ಲಿಂದ ಹೊರಟಿದ್ದೇವೆ. ಇಲ್ಲಿ ಇರುವಾಗ ಒಂದು 5 ಗಂಟೆ ಆಗಿದೆ. ನಿಮ್ಮ ಎಷ್ಟನೇ ಕ್ಲಾಸು? ನಾವು 6ನೇ, ನಾವು 9ನೇ. ಏನಾಯ್ತಮ್ಮ ನಿನ್ನೆ ಇಲ್ಲಿ ಬಂದ ನಂತರ ಏನಾಯ್ತು? ಇಲ್ಲಿ ಬಂದು ನಾವು ನಿಂತದ್ದಷ್ಟೇ, ನಿಂತಾಗ 2 ಲೈಟ್ ಕಂಬ ಬಿತ್ತು. ಮತ್ತೆ ಇವ್ರು ಹೇಳಿದ್ರು ಬಸ್ಸಿಗೆ ಎಂತ ಇದಾಯ್ತಾ ಅಂತ. ಮತ್ತೆ ಮೇಲೆ ಹೋಗಿ ನೋಡುವಾಗ ಅಲ್ಲಿ ನಿಕ್ಕುವಾಗ ಬಸ್ಸಿಗೆ ಇದಾಗಿತ್ತು. ಮತ್ತೆ ಅವರನ್ನೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರು. ಮತ್ತೆ ಅವರನ್ನೆಲ್ಲ ನಾವು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿದ್ವಿ ಎಲ್ಲರನ್ನು. ಮತ್ತೆ ಎಲ್ಲ ಕರ್ಕೊಂಡು ಹೋದ್ರು. ಮತ್ತೆ ಎಲ್ಲರ ಮಕ್ಕಳು. ನೀವು ಅದೇ ಬಸ್ಸಲ್ಲಿ ಇದ್ರಿ? ಅದೇ ಬಸ್ಸಲ್ಲಿ ಇದ್ವಿ. ಜಸ್ಟ್ ಮಿಸ್ ನೀವು? ಜಸ್ಟ್ ಮಿಸ್. ಎಷ್ಟು ಜನ ಇದ್ರಿ ಬಸ್ಸಲ್ಲಿ? ಒಂದು 15 ಜನ ಇದ್ವಿ. 15 ಜನ ಇದ್ರಿ. ಓಕೆ ಅಮ್ಮ, ನಿನ್ನೆ ಇಲ್ಲಿ ಒಬ್ಬರು ಮಕ್ಕಳು ನಿಂತಿದ್ದಾಗಲೇ ಲೈಟ್ ಕಂಬ ಬಿತ್ತು, ನೀವು ಹೇಳಿದ್ರಿ ಅವರನ್ನ ಅಂತ? ಹೌದು, ಹೇಳಿದೆ. ಏನಾಯ್ತು ಅದು ಅವ ಸ್ವಲ್ಪ ಮುಂದೆ ಹೋಗ್ತಿದ್ದ, ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ಆಗ ಕರೆಂಟ್ ಕಂಬ ಬಿತ್ತ, ಅವ ಸ್ವಲ್ಪ ಅದರ ಅಡಿಯಲ್ಲಿದ್ದ. ಆಗ ನಾನು ಹೇಳಿದೆ, ಬಂದ್ವಿ. ಓಕೆ, ಅದು ನಿಜಕ್ಕೂ ಗ್ರೇಟ್ ಎಸ್ಕೇಪ್. ಯಾರ ಮಗ ಅದು? ಇವರ ಮಗ. ಸರ್, ನಿಮ್ಮ ಮಗನನ್ನ ಒಂದು 2 ಮಕ್ಕಳು, ಇದು ಸಣ್ಣ ಮಗ. ಎಂತಾಯ್ತು? ಅದು ನಮಗೆ ಇವರು ಫೋನ್ ಮಾಡಿದೆ, ನನ್ನ ತಾಯಿ ಇವರ ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬರೋದು, ಇವರೊಟ್ಟಿಗೆ ಸೇರಿಸಿ ಇಲ್ಲಿಂದ ಹೋಗೋದು. ಬಸ್ ಇಲ್ಲಿ ಒಂದು ತಿರುಗಿಸಿ ಹೋಗೋದು. ಅಷ್ಟೊತ್ತಲ್ಲಿ ತಾಯಿ ನನಗೆ ಫೋನ್ ಮಾಡಿ, ನಾನು ಮಾಣಿಗೆ ಹೊರಟಿದ್ದೆ. ಫೋನ್ ನೋಡುವಾಗ ಇಲ್ಲಿಗೆ ಬರುವಷ್ಟರಲ್ಲಿ ಈ ವಿಷಯ ಆಗಿತ್ತು. ಬಸ್ಸಿನ ಮೇಲೆ ಮರ ಬಿದ್ದಿತ್ತು. ಅಷ್ಟರಲ್ಲಿ ಇವರು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೊರಡುವಾಗ ನನ್ನ ಚಿಕ್ಕ ಮಗ ಯಾವಾಗಲೂ ಮುಂದೆ ಓಡೋದು, ಆ ಕೆಳಗಡೆ ಇಳಿಯುವುದು ಅಲ್ಲಿ ಸ್ಟೆಪ್ಪಲ್ಲಿ. ಅಷ್ಟು ಹೊತ್ತಲ್ಲಿ ಮುಂದೆ ಹೋಗುವ ಹೊತ್ತಲ್ಲಿ ಈ ಕಂಬ ವಾಳ್ತಿರೋದನ್ನು ನೋಡಿ ಇವಳು ನನ್ನ ಚಿಕ್ಕ ಮಗನು ಇವಳು ತೆಗೆದು ಸ್ವಲ್ಪ ಎಳೆದು ಹಿಂದಕ್ಕೆ ಎಳೆದು ರೆಸ್ಕ್ಯೂ ಮಾಡಿದಾಳೆ. ಅದಕ್ಕೆ ನಾನು ಇವಳಿಗೆ ಕೂಡ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಇಲ್ಲಾಂದರೆ ಆ ಮಗುಗೂ ತೊಂದರೆ ಆಗ್ತಿತ್ತು, ನಮ್ಮ ಕೂಡ. ಆದರೆ ಯಾರ ಮಗು ಶ್ರೇಯ ಅಂತ ಹೇಳಿ ವೀರೇಶ್ವರು, ಯಾರ ಮಕ್ಕಳು ಕೂಡ ಈ ಥರ ಆಗಬಾರ್ದು ಅಂತ ಇನ್ನು ಮುಂದಕ್ಕೆ ದೇವರು ನಮ್ಮ ಈ ಗ್ರಾಮ ದೈವತ ನಾವು ಬೇಡಿಕೊಳ್ಳದಷ್ಟು ಎಲ್ಲಿಯೂ ಕೂಡ ಶಾಲಾ ಮಕ್ಕಳಿಗಾರಿಗೆ ಯಾರಿಗೂ ಕೂಡ ಇಂಥದ್ದೊಂದು ತೊಂದರೆ ಬರಬಾರ್ದು. ದೇವರು ಎಲ್ಲರನ್ನು ರಕ್ಷಣಿಸ್ತಾನೆ ಅಂತಲೇ ಈ ಮುಖಾಂತರ ಕೇಳಿಕೊಳ್ಳೋದು. ಯಾಕಂದರೆ ಮಕ್ಕಳನ್ನ ಎಲ್ಲರಿಗೂ ಒಂದೇ ರೀತಿ, ಒಂದು ಮಗು ಕೂಡ ನಮ್ಮ ಇದರಲ್ಲಿ ಬಸ್ಸಲ್ಲಿ ಪ್ರಾಣ ಕಳ್ಕೊಂಡಿದೆ, ಮತ್ತೊಂದು ಮಗು ತುಂಬ ಏಟಾಗಿದೆ. ಅದರಿಂದ ಅದಕ್ಕೋಸ್ಕರ ಬರುವಾಗ ಇಲ್ಲ ಇವರ ರಕ್ಷಣೆ ಇವರು ಎಳೆದಿಲ್ಲದಿದ್ದರೆ ಅದು ಕೂಡ ಮಗು ಸ್ವಲ್ಪ ಆ ಕಂಬ ನನ್ನ ಸ್ಟೆಪ್ ಹತ್ತಿರ ಬಿದ್ದದ್ದು ಚಿಕ್ಕ. ಶ್ರೇಯ, ನಿನ್ನೆ ನೀವೊಂದು ಜೀವ ಉಳಿಸಿದ್ದೀರಿ ಅಲ್ವಾ? ಹೌದು, ಉಳಿಸಿ. ಈಗ ನಿಮಗೆ ಅದು ಬೀಳ್ತಾ ಇರೋದು ಕಂಡು ಎಳೆದದ? ಅದು ಸ್ವಲ್ಪ ಆಡ್ತಿತ್ತ, ನನಗೆ ಡೌಟ್ ಬಂದಾಗೆ ಆಯಿತು. ಎಲ್ಲ ಕಂಬ ಆಡ್ತಿತ್ತು. ಇವ ಮುಂದೆ ಓಡಬೇಡ ಅಂತ ಹೇಳಿದ್ದೆ, ಸಿದೋಳಿ ಆಗ ನಾನು ಹೇಳಿದೆ, ಆಗ ಬಿತ್ತು. ಜಸ್ಟ್ ಮಿಸ್. ಹೌದು. ನೀವು ಒಂದು ವೇಳೆ ನೀವು ಬಸ್ಸಲ್ಲಿ ಬರುವಾಗ ಆಗ್ತಿದ್ರೆ ಕತೆ?
ಅಲ್ಲೇ ಬರುವಾಗ ನೀವು ಬಸ್ಸಲ್ಲಿದ್ರಿ? ಇದದ್ದು ಇಲ್ಲಿ ನೀವು ಇಲ್ಲಿ Okay. ಮತ್ತೆ ನೀವು ಅಲ್ಲಿ ರಕ್ಷಣೆಗೆಲ್ಲ ನೀವು ಸಹ ಹೋದ್ರಾ? ಹೋಗಿದ್ವಿ, ಎಲ್ಲ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಕೂರಿಸಿದೆ. ನಿಮ್ಮಿಬ್ಬರಿಗೂ ಕೂಡ ವಿಶೇಷ ಧನ್ಯವಾದ. ಸರ್ ಏನು ಹೇಳ್ತೀರಿ, ನೀವು ಸಿದ್ರಾಮ ನಿನ್ನೆ? ನಾನು ಇಲ್ಲ, ನನಗೆ ಒಂದು ಮರ ಇಲ್ಲಿ ಬೀಳೋ ಶಬ್ದ ಕೇಳಿತು, ಓಡಿ ಓಡಿ ಎಲ್ಲ ಬಂದೆ. ಬರುವಾಗ ಬರಲಿಕ್ಕೆ ಆಗಲಿ, ಕರೆಂಟ್ ಉಂಟು ಅಂತ ಹೇಳಿದ್ರು. ಆ ಕಂಬ ಇದರಲ್ಲಿ ಬೀಳ್ತಾ ಇತ್ತಲ್ಲ, ಆಗ ಆ ಮಗುವನ್ನು ಕೂಡ ಇವಳು ಆಳಿಗುದಾಗೆ ಆಗ್ತಂದೆ ಕಂಬ. ಹಾಗೆ ಇವರ ಮಗನ ಚಿಕ್ಕವನನ್ನು ಎಳೆದುಕೊಂಡು ಇದ್ದರು. ಎಲ್ಲ ಮಕ್ಕಳನ್ನು ಇಲ್ಲಿ ಗೋಪುರಕ್ಕೆ ಮೇಲೆ ಸಾಗಿಸಿದ್ರು, ಯಾಕಂದರೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಮರ ಅದಕ್ಕೆ ಬಿತ್ತಲ್ಲ. ಹಾಗೆ ಮಕ್ಕಳ ಒಂದು ಜೀವ ಉಳಿದದ್ದೇ ದೊಡ್ಡದು ಅಂತ, ಗ್ರೇಟ್ ಎಸ್ಕೇಪ್ ಅಂತಲೇ ಹೇಳ್ಬೋದು ಇದು. ನಿಜಕ್ಕೂ ಇವರಿಬ್ಬರು ಶ್ರೇಯಾ ಮತ್ತು ಚೈತನ್ಯ, ನಿಮ್ಮಿಬ್ಬರಿಗೂ ಧನ್ಯವಾದ. ಯಾಕೆಂತಂದರೆ ಒಂದು ಕಡೆ ಬಸ್ ದುರಂತ, ಇನ್ನೊಂದು ಕಡೆ ಮೂರು ವಿದ್ಯುತ್ ಕಂಬಗಳು ಬಿದ್ದಂಥ ಸಂದರ್ಭದಲ್ಲಿ ಓಡುತ್ತಿದ್ದ ಮಕ್ಕಳನ್ನು ಕೈ ಹಿಡಿದು ಎಳಿತಿದ್ದಾರೆ, ಅವರನ್ನು ರಕ್ಷಣೆ ಮಾಡಿದ್ದಾರೆ. ಜಸ್ಟ್ ನೀವು ಎಳೆಯದಿದ್ದರೆ ಅವ ನಿಂತಲ್ಲೇ ಬಿದ್ದದ್ದು ನೋಡಿ, ಇವ್ರು ಎಳೆಯದಿದ್ದರೆ ನಿಂತಲ್ಲೇ ಬೀಳ್ತಾ ಇತ್ತು. ಇದು ಸಮಯೋಚಿತವಾದಂತಹ ಚಿಂತನೆ, ಸಮಯೋಚಿತವಾದಂತಹ ಒಂದು ಪ್ರತಿಕ್ರಿಯೆ. ಇಂತಹ ಪ್ರತಿಕ್ರಿಯೆ ನೀಡಿದಂಥ ನಿಮಗಿಬ್ಬರಿಗೂ ಧನ್ಯವಾದ. ಮತ್ತು ಒಂದು ಪ್ರಾಣ ಉಳಿಸಿದ್ದೀರಿ. ಇಂತಹ ಕೆಲಸಗಳು ನಿಮ್ಮಿಂದ ಮತ್ತಷ್ಟಾಗಲಿ, ಧೈರ್ಯದಲ್ಲಿ ಇರಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಗೌತಮ್ ಶೆಟ್ಟಿ, ಉಮೇಶ್ ಮಿತ್ರಕ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬರಿಮಾರು, ಕಲ್ಲೆಟ್ಟಿ, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.